ಏನು ಕಲಿಯುಗದ ನರರೂಪ ರಾಕ್ಷಸರು ಮಾರ್ಚ್ 9ನೇ ತಾರೀಕು ಭಾನುವಾರ ಬೆಳಗ್ಗೆ 7:30 ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಅವತ್ತು ರಾಕ್ಷಸರು ಗೂಬೆ ಕೂರಿಸಿದ್ರು, ಯಾರ್ದೋ ರೇಷನ್ ಕಾರ್ಡ್ ಕಿತ್ತಾಕಿದೀವಿ ಅಂತ. ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಆಲ್ರೆಡಿ ಮಾತಾಡಿದ್ದೆ. ಅದರಲ್ಲಿ ಕೈವಾಡ ಇರತಕ್ಕಂಥದ್ದು, ಅದನ್ನ ಮಾಡಿರ್ತಕ್ಕಂಥದ್ದು ಕಲಿಯುಗದ ನರರೂಪ ರಾಕ್ಷಸರೇನೆ. ಹಾಗಾಗಿ ತಾವುಗಳು ಪ್ರತ್ಯಕ್ಷವಾಗಿ ಕಂಡರು ಪರೀಕ್ಷಿಸಿ ನೋಡಿ ಅಂತೇಳಿ ತಮಗೆ ತಿಳಿಸಿದ್ದೆ. ಸಂತ್ರಸ್ತರು ಈಗಾಗಲೇ ನೀವು ತಿಳ್ಕೊಂಡಿರ್ತೀರ. ಏನು ಅಂಕಾಲಮುಡುಗು ವೋಟರ್ ಲಿಸ್ಟ್ಗೆ ಬೇರೆ ಬೇರೆ ಊರುಗಳನ್ನವ್ರನ್ನ, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇರ್ತಕ್ಕಂತಹ ಮತದಾರನ ತಂದು ಯಾರು ಸೇರಿಸ್ತಾರೆ, ರೇಷನ್ ಕಾರ್ಡುಗಳು ಯಾರು ಕಿತ್ತಾಕಿರ್ತಾರೆ, ಎಲ್ಲನೂ ನಿಮ್ಗೆ ಅರ್ಥ ಆಗಿರುತ್ತೆ. ಅದೇ ರೀತಿಯಾಗಿ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ತಿಳ್ಕೊಂಡು ಸಮಾಜಕ್ಕೆ ಸಂದೇಶವನ್ನ ಸಾರಿ ಯಾರು ಮಾಡಿದಾರ ತಪ್ಪು ಕೆಲಸ ಅಂತೇಳಿ ನಾನು ತಿಳಿಸಿದ್ದೆ. ಈಗ ಮತ್ತೊಂದ್ಸರಿ ತಿಳಿಸ್ತಾ ಇದ್ದೀನಿ. ಪಾಪ ಸಂತ್ರಸ್ತರದು ನಾನು ಯಾರ್ದು ಕೂಡ ರೇಷನ್ ಕಾರ್ಡು BPL ಇರೋದನ್ನ APL ಮಾಡಿಸೋದು, ಬೇರೆ ಬರೆದು ತಂದು ಓಟು ಇಲ್ಲಿ ಸೇರಿಸೋದು, ಇನ್ನೊಂದು ಕಡೆ ಓಟ್ ಕಿತ್ತಾಕೋದು ಅಂತ ಕೆಲಸಗಳು ನಾವು ಮಾಡಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ, ಮುಂದಕ್ಕೂ ಮಾಡಲ್ಲ. ಅದೇ ರೀತಿಯಾಗಿ ಇದೇ ಕಲಿಯುಗದ ನರರೂಪ ರಾಕ್ಷಸರು ಅಂಕಾಲಮುಡುಗು ಗ್ರಾಮದಲ್ಲಿ ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದ ಆಸ್ತಿಗಳನ್ನ ಇನ್ನೊಬ್ಬರ ಹೆಸರಿಗೆ ಮಾಡಿಸ್ಬಿಟ್ಟಿರ್ತಾರೆ. ಅದು ಮುಂದಕ್ಕೆ ಹೋಗ್ತಾ ಇದೆ. ಏನೋ ಯಾರೋ ಒಂದು ವಯಸ್ಸಾಗಿರ್ತಕ್ಕಂಥ ಮುದುಕನಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಆ ವಯಸ್ಸಾಗಿರ್ತಕ್ಕಂಥ ಮುದುಕ ಸತ್ತೋದ್ರೆ ಅದು ಅವರ ಮೊಮ್ಮಕ್ಕಳಿಗೆ ಹೋಗುತ್ತೆ ವಿನಃ ಇವತ್ತು ಯಾರು ಆ ಜಮೀನು ಕಳ್ಕೊಂಡಿರ್ತಾರೆ ಅವ್ರಿಗೆ ಸೇರೋದಿಲ್ಲ. ಹಾಗಾಗಿ ಅದನ್ನ ಸರಿಪಡಿಸ್ಕೊಳ್ಳಿ ಅಂತೇಳಿ ನಾನು ಗ್ರಾಮಸ್ಥರಿಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ರೀಸೆಂಟ್ ಆಗಿ 1 ವರ್ಷದಲ್ಲೋ 6 ತಿಂಗಳಲ್ಲೋ ನಡೆದಿದೆ ಒಂದು ಘಟನೆ. ಪಾಪ ಏನು ಈ ಲೋಕಾಯುಕ್ತ ಅಥವಾ ರೈತ ಸಂಘದ ಅಧ್ಯಕ್ಷರು ಅಂತ ನಾವು ಕರೆಯಲ್ಪಡುವಂತ ಒಂದು ವ್ಯಕ್ತಿಯ ಸ್ವಲ್ಪ ಜಮೀನು ಬೇರೆಯವರ ಅವರ ದಾಯಾದಿಗಳಿಗೇನೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಈ ಕಲಿಯುಗದ ನರರೂಪ ರಾಕ್ಷಸರೇ ಮಾಡಿರ್ತಾರೆ. ಯಾಕೆಂತಂದ್ರೆ ಅವ್ರು ಗುಂಟಿ ಮಗಳಿದಲೆ ಅವ್ರ ಮನೆಗೆ ಸೊಸೆ ಮಾಡ್ಕೋಬಹುದು ಅನ್ನುವ ಕುತಂತ್ರದಲ್ಲಿ ಇವ್ರು ಮಾಡ್ಕೊಂಡಿರ್ತಾರೆ. ಯಾಕೆ ಈ ಕಲಿಯುಗದ ನರರೂಪ ರಾಕ್ಷಸರು ಇಂಥ ಕೆಲಸ ಮಾಡಕ್ಕಾಗುತ್ತೆ, ಅವ್ರಿಗೆ ಸಾಮರ್ಥ್ಯ ಇದೆ ಅಂತಂದ್ರೆ, ಅಲ್ಲಿ 90 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇವ್ರು ಜಾಸ್ತಿ ದೊಡ್ಡ ಒಳ್ಳೆ ಘನ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇದನ್ನ ಅದೇನೋ ಭೂ ಕಾಯ್ದೆ ಇಲಾಖೆಯಲ್ಲಿ ಏನೋ ಒಂದು ಮೆಂಬರ್ ಆಗಿ ಮಾಡಿರ್ತಾರೆ. ಪ್ರಸ್ತುತಕ್ಕೂ ಕೂಡ ಇರಬೇಕು ಅನ್ಸುತ್ತೆ. ಇಂಥ ಕೆಲಸಗಳೆಲ್ಲ ಇವರೇ ಮಾಡೋದು. ಹಾಗಾಗಿ ಯಾರು ಸಂತ್ರಸ್ತರಿದ್ದಾರೆ, ನಾನು ಎಂಟೈರ್ ಮುಂಗಾನಹಳ್ಳಿ ಹೋಗ್ಲಿಕ್ಕೆ ರೈತರಿಗೆ ಕರೆ ಕೊಡ್ತಾ ಇದ್ದೀನಿ. ಯಾರ ಜಮೀನುಗಳು ಇವತ್ತು ವರ್ಕ್ ಬೋರ್ಡ್ ಹೋಗಿದಾವೆ ಅದನ್ನು ವರ್ಕ್ ಬೋರ್ಡ್, ಆಮೇಲೆ ಯಾರ ಜಮೀನುಗಳು ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದಾವೆ, ಇದೆಲ್ಲ ಈ ಕಲಿಯುಗದ ನರರೂಪ ರಾಕ್ಷಸರು ಮಾಡ್ತಾ ಇರ್ತಕ್ಕಂತಹ ಚಟುವಟಿಕೆಗಳು. ಹಾಗಾಗಿ ಪಾಪ ರೈತರು, ಸಾಮಾನ್ಯ ಜನರು ಇದನ್ನ ಆದಷ್ಟು ಬೇಗ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಶಾಸಕರಿಗೆ ಹೋಗ್ಬೋದು, ಒಂದೊಂದು ಅರ್ಜಿಯನ್ನ ಕೊಟ್ಟು ಅವ್ರ ಹತ್ರ ಟಪಾಲುಗಳಲ್ಲಿ ಸೀಲ್ ಹಾಕ್ಸ್ಕೊಂಡು ನಿಮ್ಮ ಹತ್ರ ಸೇಫ್ಟಿಯಾಗಿ ಏನೇನ್ ಮಾಡ್ಬೇಕು ಮಾಡಿ. ದಿನ ಕಳೆದಷ್ಟು, ಲೇಟ್ ಆದಷ್ಟು ನಿಮಗೆ ಅಪಾಯ. ಯಾರ ಹೆಸರಿಗೆ ಹೋಗಿರುತ್ತೆ ಅವ್ರಿಗೆ ಅನುಕೂಲ. ಹಾಗಾಗಿ ರೈತರಿಗೆ, ಸಾಮಾನ್ಯರಿಗೆ ನಾನು ತಿಳಿಸೋದಿಷ್ಟೇನೆ, ನಿಮ್ಮ ಜಮೀನುಗಳು ಪಾಪ ಏನು ಬೇರೆ ಹೆಸರು ಕೂರಿಸಿದ್ದಾರೆ ಈ ಕಲಿಯುಗದ ನರರೂಪ ರಾಕ್ಷಸರು, ಅದನ್ನ ಸರಿಪಡಿಸ್ಕೊಳ್ಳಿ. ಅದೇ ರೀತಿಯಾಗಿ ಇವ್ರನ್ನ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಸಚಿವರೇ, ಶಾಸಕರೇ, ನೀವೇನ್ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ಯುವಕರನ್ನ ಬೆಳೆಸಿ, ಆಸಕ್ತರನ್ನ ಬೆಳೆಸಿ, ಎಲ್ಲದರಲ್ಲೂ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ, ಈ ಭೂ ಕಾಯ್ದೆ ಇಲಾಖೆಗೆ, DCC ಬ್ಯಾಂಕ್ಗೆ, ಸಿಕ್ಕಿದ ಕಡೆ ಈ ಕಲಿಯುಗದ ನರರೂಪ ರಾಕ್ಷಸರನ್ನ ನೀವು ಬೆಳೆಸ್ತಾ ಇದ್ದೀರಾ. ಇವರಿಂದ ಸಮಾಜದಲ್ಲಿ ಅನೇಕ ತೊಂದರೆಗಳಾಗ್ತಾ ಇದ್ದಾವೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಜನಸಾಮಾನ್ಯರಿಗೆ ಒಳ್ಳೇದಾಗತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ತಮಗೆ ಸೂಚಿಸ್ತಾ ಇದ್ದೀವಿ. 90 ವರ್ಷ ಎಕ್ಸ್ಪೀರಿಯನ್ಸು, 11 ಸರಿ MLAಗಳಾಗಿರೋದು ನೀವು ಜನರಿಗೆ ತೊಂದರೆ ಮಾಡೋದಕ್ಕಾಗಲ್ಲ. ಸಾಮಾನ್ಯ ಜನರಿಗೆ ಒಳ್ಳೇದು ಮಾಡಿ, ಆಸಕ್ತರನ್ನ ಬೆಳೆಸಿ, ಯುವಕರನ್ನ ಬೆಳೆಸಿ, ಒಳ್ಳೆ ಕೆಲಸಗಳು ಮಾಡಿ. ಧನ್ಯವಾದಗಳು. ಸರಿಪಡಿಸಿ ಆದಷ್ಟು ಬೇಗ.